ಹಾಯ್! ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿದ್ಯಾ ಪೊನ್ನಮ್ಮ. ತಾಯಿ ಚಾಮುಂಡೇಶ್ವರಿಗೆ ನಮಸ್ಕರಿಸುತ್ತಾ ಇಂದಿನ ವ್ಲಾಗ್‌ನ ಶುರು ಮಾಡೋಣ. ಬ್ಯಾಂಗ್ಳೂರ್‌ನ ಟ್ರಾಫಿಕ್, ಧೂಳು, ಬ್ಯುಸಿ ಶೆಡ್ಯೂಲ್‌ನ ಜಂಜಾಟದಲ್ಲಿ ನಮ್ಮನ್ನ ನಾವೇ ಮರೆತುಬಿಟ್ಟಿರ್ತೀವಿ. ಅದಕ್ಕೆಲ್ಲ ಒಂದು ಬ್ರೇಕ್ ತಗೊಂಡು, ಕೊಡಗಿನಲ್ಲಿರುವ ನನ್ನ ನೆಮ್ಮದಿಯ ಜಾಗವೇ ನನ್ನ ಮನೆ. ಆ ನೇಚರ್‌ನ ನೀವು ಕೂಡ ಫೀಲ್ ಮಾಡ್ಲಿ ಅಂತಾನೆ ಫಸ್ಟ್ ಫ್ಯೂ ಸೆಕೆಂಡ್ಸ್ ವ್ಲಾಗಲ್ಲಿ ಮೌನವಾಗಿಯೇ ಇದ್ದೆ. ನೆನ್ನೆ ವ್ಲಾಗ್‌ನ ನೋಡಿ ನಮ್ಮ ಅಪ್ಪ ಅಮ್ಮ ತುಂಬಾನೇ ಖುಷಿಪಟ್ರು. ಅದರ ಬಗ್ಗೆನೇ ಮಾತಾಡ್ತಾ ಇದ್ರು ಇವತ್ತೆಲ್ಲ. ನಾನು ಆಚೆ ಹೋಗಿ ಮುಂಜಾನೆಯ ಸುಂದರ ತುಣುಕುಗಳನ್ನು ನೋಡುತ್ತಾ ಹಂಗೆ ಒಳಗ್ ಬಂದೆ. ತಾಯಿ ಚಾಮುಂಡೇಶ್ವರಿ ಇದು ನನ್ನ ಫೇವ್ರೆಟ್ ಜಾಗ ಇದು ನಮ್ಮ ಮನೆಯಲ್ಲಿ. ಈ ಸುಂದರವಾದ ಹೂಗಳನ್ನ ನೋಡಿ ಎಷ್ಟು ಚೆನ್ನಾಗಿದಾವೆ. ಸೂರ್ಯನ ಕಿರಣಗಳಿಗೆ ಹೊಳಿತಿದ್ವು ಅಂಡ್ ಅದ್ರ ಬ್ರೈಟ್ ಕಲರ್ಸ್ ಅದನ್ನ ನೋಡಕ್ಕೆ ಒಂಥರ ಪೀಸ್‌ಫುಲ್ ಅನಿಸ್ತಿತ್ತು. ಅದಕ್ಕೆ ಅವನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಗೂ ತೋರ್ಸೋಣ ಅಂತ ಅನ್ಕೊಂಡು ಹಾಕಿದ್ದೀನಿ. ಈ ಫ್ಲವರ್ ಅಂತೂ ತುಂಬಾನೇ ವಿಚಿತ್ರವಾಗಿತ್ತು. ಬಟ್ ಅಷ್ಟೇ ಸುಂದರವಾಗಿತ್ತು. ಒಂಥರ ವೆಲ್ವೆಟಿಶ್ ಟೆಕ್ಸ್ಚರ್ ಇತ್ತು. ತುಂಬಾನೇ ಬ್ಯೂಟಿಫುಲ್ ಕಲರ್. ಇದನ್ನೆಲ್ಲ ನೋಡಕ್ಕೆ ನೆಮ್ಮದಿ. ಇದು ನಮ್ ದೇವ್ರ ಮನೆ. ನಾನಂತೂ ದೇವ್ರನ್ನ ತುಂಬಾನೇ ನಂಬ್ತೀನಿ. ಅಲ್ಲೇ ಚಾಮುಂಡೇಶ್ವರಿ ಇದಾರೆ. ಈಶ್ವರನ್ ಫೋಟೋ ಇದೆ. ತುಂಬಾ ಲೈಫಲ್ಲಿ ನಂಗೆ ತುಂಬಾನೇ ಮಿರಕಲ್ಸ್ ಆಗಿದಾವೆ. ತುಂಬಾನೇ ಹೆಲ್ಪ್ ಮಾಡಿದಾರೆ ದೇವ್ರು ಅಂತ ಹೇಳ್ಬೋದು. ಇಲ್ಲಿ ಸಾಯಿಬಾಬಾ ವಿಗ್ರಹ ಇದೆ. ನಾನು ಇದನ್ನ ಶಿರ್ಡಿಯಿಂದ ತಂದಿದ್ದೆ. ಸೊ ಈ ಅಲಂಕಾರ ಎಲ್ಲ ಹೂಗಳೆಲ್ಲ ದೇವ್ರಿಗೆ ನಮ್ಮ ಅಪ್ಪ ಅಮ್ಮ ಇಟ್ಟಿರೋದು. ದಿನ ಇದೇ ತರ ಇಡ್ತಾರೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮಮ್ಮ ನನ್ನ ವ್ಲಾಗ್‌ನೇ ನೋಡ್ತಾ ಇದ್ರು ಅಂಡ್ ನಮ್ಮ ಅಪ್ಪನೂ ಅಷ್ಟೇ ನಮ್ ವ್ಲಾಗ್ ಬಗ್ಗೆ ಎಲ್ಲ ಮಾತಾಡ್ತಾ ಅಲ್ಲೇ ಕೂತಿದ್ರು. ಆ್ಯಂಡ್ ನಮ್ಮಮ್ಮ ಮನೆಯಲ್ಲಿ ತುಂಬಾನೇ ಪ್ಲಾಂಟ್ಸ್ ಇಟ್ಟಿದ್ದಾರೆ. ಎಲ್ಲ ಮನಿ ಪ್ಲಾಂಟ್ ಅವೆಲ್ಲ ಸ್ನೇಕ್ ಪ್ಲಾಂಟ್ ಎಲ್ಲ ನೀರ್ಗ್ ಹಾಕಿಟ್ಟಿದ್ದಾರೆ. ಸೊ ಅದ್ರಲ್ಲಿ ಇವಾಗ ಸ್ಕಾಚಿಂಗ್ ಸಮ್ಮರ್ ಇರೋದ್ರಿಂದ ನೀರೆಲ್ಲ ಆರೋಗಿತ್ತು. ಸೊ ಅದಕ್ಕೆಲ್ಲ ನೀರ್ ರೀಫಿಲ್ ಮಾಡಿದೆ. ಅವಾಗೆಲ್ಲ ನಾನ್ ವ್ಲಾಗ್ ಏನ್ ಮಾಡ್ಲಿ ಅಂತಾನೆ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನೀವು ಕೂಡ ಕಾಮೆಂಟ್ ಮಾಡಿ ನನ್ಗೆ ಏನ್ ಮಾಡ್ಬೋದು ನೆಕ್ಸ್ಟು, ಏನ್ ವಿಡಿಯೋ ಬೇಕು ಅಂತ ಹೇಳಿ ನನ್ಗೆ. ಆ್ಯಂಡ್ ನಾನ್ ಕೆಳಗ್ ಬಂದೆ ಮನೇಲಿ ಯಾರೂ ಇರ್ಲಿಲ್ಲ. ಸೊ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ತೋಟಕ್ಕೆ ಹೋಗೋಣ ಅನ್ಕೊಂಡೆ. ಬಟ್ ಸುಮ್ನೆ ಆಚೆ ಬಂದೆ. ನಮ್ಮಮ್ಮಂದು ಆಂಥೋರಿಯಂ ಗಿಡಗಳೆಲ್ಲ ಇದ್ವು. ತುಂಬಾನೇ ಬೇರೆ ಬೇರೆ ಗಿಡನೂ ಇದೆ. ಸೊ ಅದೆಲ್ಲ ನೋಡ್ಕೊಂಡು ಆ ಲಾಸ್ಟಲ್ಲಿ ಈಗ ನಾನು ಹೋಗಿ ಕೂತ್ಕೊಳ್ಳೋ ಪ್ಲೇಸ್ ನನ್ನ ಫೇವ್ರೆಟ್ ಪ್ಲೇಸ್ ಅದು. ಸೊ ಅಲ್ಲಿ ಕೂತ್ಕೊಂಡು ಏನಾದರೂ ಐಡಿಯಾಸ್ ಬರ್ಬೋದು ಅಂತ ಸುಮ್ಮನೆ ಕೂತಿದ್ದೆ. ಆ್ಯಂಡ್ ಆಮೇಲೆ ನಮ್ಮ ತೋಟನೆಲ್ಲ ನಿಮಗೆ ತೋರಿಸೋಣ. ಹೇಗೋ ಎಲ್ಲರೂ ಬೇರೆ ಬೇರೆ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಇರ್ತೀರ. ಸೊ ನೀವೆಲ್ಲ ಕೂರ್ಗ್‌ಗೂ ಬಂದಿರ್ತೀರಾ ಅಂತ ಐ ಆಮ್ ಶ್ಯೂರ್. ಬಟ್ ಯು ವುಡ್ ಹ್ಯಾವ್ ಡೆಫಿನೆಟ್ಲಿ ಮಿಸ್ಡ್ ಇಟ್ ನೌ ಆಫ್ಟರ್ ಸೀಯಿಂಗ್ ದಟ್ ಬ್ಯೂಟಿಫುಲ್ ಸೀನರೀಸ್. ಸೊ ಈಗ ಮತ್ತೆ ಆ ಸೀನರೀಸ್ ಎಲ್ಲ ತೋರ್ಸೋಣ. ನಿಮಗೂ ಖುಷಿ ಆಗಲಿ ಅಂತ. ಯಾರ್ಯಾರು ಬರೋಕ್ಕಾಗಲಿಲ್ಲ ಕೂರ್ಗ್‌ಗೆ ಅವ್ರಿಗೂ ಖುಷಿ ಆಗಲಿ ಅಂದ್ಬಿಟ್ಟು ಐ ಥಾಟ್ ಆಫ್ ಗೋಯಿಂಗ್ ಟು ಎಸ್ಟೇಟ್. ಬಟ್ ಅದೇ ನಂದು ಸಮ್ಮರ್ ಕ್ಯಾಪ್ ಹುಡುಕ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಯಾವ್ದು ಹಾಕೋಬೇಕಂತ ಗೊತ್ತಾಗ್ಲಿಲ್ಲ. ಒಂದು ರೌಂಡ್ ಹ್ಯಾಟು ಇತ್ತು. ಸೊ ಅದನ್ನೇ ಹುಡುಕ್ತಾ ಇದ್ದೆ. ಆ್ಯಂಡ್ ನಾಳೆ ವ್ಲಾಗಲ್ಲಿ ನಾನು ನಿಮಗೆ ತೋಟಕ್ಕೆ ಹೋಗಿದ್ದು, ಹಾಗೆ ಅಲ್ಲಿ ಬ್ಲಾಸಮ್ಸು ಮತ್ತು ಪೆಪ್ಪರ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್, ಸ್ಟೇ ಎಕ್ಸೈಟೆಡ್. ಆ್ಯಂಡ್ ಯಾರೆಲ್ಲ ನನ್ನ ಫಸ್ಟ್ ವ್ಲಾಗಿಗೆ ಕಾಮೆಂಟ್ ಮಾಡಿದ್ರಿ, ಲೈಕ್ ಮಾಡಿದ್ರಿ, ಶೇರ್ ಮಾಡಿದ್ರಿ, ಸಬ್ಸ್ಕ್ರೈಬರ್ಸ್‌ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರೀತಿ ತೋರಿಸ್ತಾ ಇರಿ. ಥ್ಯಾಂಕ್ ಯು ಆಲ್.